वॉइस ऑफ गुलबर्गा में आप सभी का इस्तकबाल है। सिगरेट बंडल चुराने के इल्ज़ाम में नौजवान का हुआ कत्ल। शशिकांत नाटेकर नामी 25 साल के नौजवान का कत्ल हो गया। कलबुर्गी ब्लड बैंक के मालिक पर कत्ल का इल्ज़ाम लगाया गया। 1,40,000 के सिगरेट चुराने के इल्ज़ाम में शशिकांत नामी नौजवान को रूम में बिठाकर जुल्म करने का इल्ज़ाम लगाया गया, जिसके बाद घर वालों ने उन्हें हॉस्पिटल पहुंचाया। रास्ते में ही इनकी मौत वाक़ई हो गई। पोस्टमार्टम में रूम में बॉडी शिफ्ट करने के बाद घर वाले और समाज के लोगों ने गवर्नमेंट हॉस्पिटल के सामने आरोपी को गिरफ्तार करने का मुतालबा करते हुए रास्ता रोक कर प्रोटेस्ट किया। काफ़ी टाइम तक ट्रैफिक जैम रही। स्पॉट पर पुलिस कमिश्नर शरणप्पा, डीसीपी कनिका शिग्रीवाल और एसीपी और भी पुलिस ऑफिशियल्स मौजूद थे। उन्होंने कहा कि जल्द ही आरोपी को सलाखों के पीछे डाल दिया जाएगा। ब्लड बैंक के मालिक चंद्रशेखर पाटिल के साथ 3 और लोगों पर एमबी नगर पुलिस स्टेशन में एफआईआर दर्ज हुई है। आइए देखते हैं ये रिपोर्ट। ऐसे ही अहम और खास खबरों के लिए वॉइस ऑफ गुलबर्गा को लाइक करें, सब्सक्राइब करें और शेयर भी जरूर करें। ನಿನ್ನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಶಶಿಕಾಂತ್ ಎಂಬ ಯುವಕನಿಗೆ, ಒಬ್ಬ ದಲಿತ ಯುವಕನಾದ ಶಶಿಕಾಂತ್ ಎಂಬವನಿಗೆ ಮಲ್ಲಿಕಾರ್ಜುನ್ ಸ್ವಂತ ಅಂತಕ್ಕ ಅವರ ಮಗ ಚಂದ್ರಕಾಂತ್ ಪಾಟೀಲ್ ಎಂಬವರು ಮತ್ತು ಅವರ ಜೊತೆ ಸಂಗಡಿಗರು ಅವನು ಬ್ಲಡ್ ಬ್ಯಾಂಕಿನಲ್ಲಿ, ಕಲಬುರಗಿ ಬ್ಲಡ್ ಬ್ಯಾಂಕಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂಡಿಸಿ ಒಂದು ಹೊಡಿ ಬಡಿ ಮಾಡಿ ಸಾಯಂಕಾಲ 6 ಗಂಟೆ ಸುಮಾರಿಗೆ ಅವ್ರ ಪಾಲಕರಿಗೆ, ಅವ್ರ ತಂದೆ ತಾಯಿಗೆ ಫೋನ್ ಮಾಡ್ತಾರೆ, ನಿಮ್ಮ ಮಗನಿಗೆ ಹೊಡಿ ಬಡ್ದು ಮಾಡಿದ್ದೀವಿ, ಅವನು 1,40,000 ರೂಪಾಯಿ ಸಿಗರೇಟ್ ಕದ್ದಾನ, ಅದಕ್ಕೋಸ್ಕರ ಅವ್ನಿಗೆ ಕರ್ಕೊಂಡು ಹೋರಿ ಅಂತಕ್ಕಂಥ ಫೋನ್ ಮಾಡಿದ ತಕ್ಷಣ ಇವ್ರ ತಂದೆ ತಾಯಿ ಪಾಲಕರು ಎಲ್ಲರೂ ಕೂಡಿ ಆ ಬ್ಲಡ್ ಬ್ಯಾಂಕಿಗೆ ಹೋಗ್ತಾರೆ. ಅಲ್ಲಿ ಅವ್ನು ಭಾಳ ಅಸ್ತವ್ಯಸ್ತವಾಗಿರೋದ್ರಿಂದ ಅವನಿಗೆ ಕರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯೆ ಅವರು ಒಂದು ಬ್ಲಡ್ ಬ್ಯಾಂಕಿನ ಸ್ವಲ್ಪ ಮುಂದುಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವನು ಬಿದ್ದು ನಡಿಲಕ್ಕೆ ತಾಳ್ನಿಲ್ಲದೆ ಬಿದ್ದು ಅವನು ಪ್ರಾಣ ಬಿಡ್ತಾನೆ. ನಂತರ ಎಂಬಿ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಪ್ರಕರಣ ದಾಖಲಾದ ತಕ್ಷಣ 4 ಜನರನ್ನು ಬಂಧಿಸಿದ್ದಾರೆ ಅಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕಾಗಿ. ಆ ಮಾಡ್ತಕ್ಕಂಥ ಕೆಲಸ ಯುವಕರಿಗೆ ಬಂಧಿಸ್ಯಾರ. ಆದರೆ ಮೇನ್ ಅಪರಾಧಿ A1 ಅಪರಾಧಿಯನ್ನು ಸ್ವಂತ ಮಲ್ಲಿಕಾರ್ಜುನ್ ಅವರ ಪುತ್ರ ಚಂದ್ರಕಾಂತ್ ಪಾಟೀಲ್ ಅವರಿಗೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಜಾಗಕ್ಕೆ ಬಂದಾಗ ಯಾವುದೇ ಪೊಲೀಸ್ ಅಧಿಕಾರಿಗಳು ಇರದೆ ಇಲ್ಲಿ ನಮ್ಮ ಸಮಾಜದ ಮತ್ತು ಎಲ್ಲ ಸಂಘಟನೆಯ ನಾಯಕರು ಕೂಡಿಕೊಂಡು ಕೆಲವು ಆಫೀಸರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ನಾವು ಮಾಹಿತಿ ಕೊಟ್ಟಾಗ ಅವರು ಯಾವುದೇ ಮಾಹಿತಿ ಸರಿಯಾದ ರೀತಿಯಲ್ಲಿ ಕೊಡಲಾರದೆ ಹಾರಿಕೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಒಂದು ರಸ್ತಾ ರೋಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪೊಲೀಸ್ ಇಲಾಖೆ ಇಲ್ಲಿ ಜಮಾ ಆಗಿ ಇಲ್ಲಿ ಏನು DCP ಮೇಡಮ್ ಬಂದಳ, ಆ DCP ಮೇಡಮ್ ಸರಿಯಾದ ಮಾಹಿತಿ ನಮಗೆ ಕೊಡದೆ ನಾನು ಬಂಧಿಸ್ತೀನಿ, ನಾವು ಹಾರಿಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾವೇನು ಕೇಳಿದ್ರು ಅದಕ್ಕೆ ಸರಿಯಾದ ಉತ್ತರ ಕೊಡಲಾರದೆ ಮೌನವಾಗಿದ್ದು ಮತ್ತು ದರ್ಪದಿಂದ ವರ್ತಿಸೋದ್ರ ಜೊತೆಗೆ ಇವತ್ತು ಒಬ್ಬ ದಲಿತ ಯುವಕನ ಕೊಲೆ ಆದರೂ ಕೂಡ ಮತ್ತು ಇದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಕೊಲೆಗಳು ದಿನನಿತ್ಯ ನಡೆದರೂ ಕೂಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಹಳ ನಿರ್ಲಕ್ಷ್ಯತನ ವಹಿಸಲಾಗ್ತಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಏನು ಮಾಡಕತ್ತಾರೆ ಅಂತಕ್ಕಂಥ ಪ್ರಶ್ನೆ ಆಗಿದೆ, ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಆದರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾಗಲಿ ಎಲ್ಲರೂ ಯಾವುದೇ ನಿರ್ಲಕ್ಷ್ಯತನದ ಈ ಕೊಲೆಗಳು ನಡೀತಕ್ಕಂಥ ಸಂದರ್ಭ ಒದಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಇವತ್ತು ಏನು 1,40,000 ರೂಪಾಯಿ ಸಿಗರೇಟ್ ಕದ್ದಾನ ಅಂತಕ್ಕಂಥ ಒಂದು ಹೇಳಿಕೆ ಕೊಡ್ತಕ್ಕಂಥವ್ರು ಅದು ಬ್ಲಡ್ ಬ್ಯಾಂಕಿನಲ್ಲಿ ಏನು ಕೋಟಿಗಟ್ಟಲೆ ಸಿಗರೇಟ್ ಇರ್ತಕ್ಕಂಥ ಕೆಲಸ ಆಗಿತ್ತೇನು, ಅಲ್ಲೇನು ಸಿಗರೇಟ್ ವ್ಯಾಪಾರ ಇದ್ದಿತ್ತೇನು ಮತ್ತು ಅಲ್ಲಿ ಗಾಂಜಾ ಅಫೀಮ್ ಎಲ್ಲ ವ್ಯವಹಾರಗಳು ನಡೀತಾವೆ ಅಂತಕ್ಕಂಥ ನಮಗೆ ಸಂಶಯ ಇರೋದ್ರಿಂದ ಸಿಗರೇಟೇ 1,40,000 ರೂಪಾಯಿ ಸಿಗರೇಟ್ ಕದ್ದಾನ ಅಂದ ಬಳಿಕ ಅವನ ಬಳಿ ಇರ್ತಕ್ಕಂಥ ಇನ್ನೂ ಯಾವ್ಯಾವ ಗಾಂಜಾ ಅಫೀಮ ಸರಾಯಿ ಯಾವ್ಯಾವ ದಂಧ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡ್ಬೇಕಂತಕ್ಕಂಥದ್ದು ಕೂಡ ಪೊಲೀಸ್ ಅಧಿಕಾರಿಗೆ ನಾವು ಗಮನಕ್ಕೆ ತಂದೀವಿ. ಆದರೆ ಪೊಲೀಸ್ ಅಧಿಕಾರಿಗಳು ಅವರ ಅಪ್ಪನ ಒಂದು ಬಲದಿಂದ ರಾಜಕೀಯ ಉಸ್ತುವಾರಿ ಮಂತ್ರಿಗೆ ಬಲಗೈ ಬಂಟ ಆಗ್ತಕ್ಕಂಥ ಮಲ್ಲಿನಾಥ್ ಪಾಟೀಲ್ ಅಂತಕ್ಕಂಥವು ಆ ಬಲಗೈ ಬಂಟನಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಡೆದಿರಬಹುದು ಅಂತಕ್ಕಂಥ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಒಂದು ವೇಳೆ ಜಿಲ್ಲಾ ಆಡಳಿತ ಇದನ್ನು ಸರಿಯಾದ ಪರಿಶೀಲನೆ ಮಾಡದೆ ನಮಗೆ ರಕ್ಷಣೆ ಕೊಡದೆ ಮತ್ತು ಇದಕ್ಕೇನು ಪರಿಹಾರ ಕೊಡದೇ ಇದ್ದರೆ ನಾವು ಬಾಡಿ ಕೂಡ ಸತ್ತ ಹೆಣ ಕೂಡ ನಾವು ಇಲ್ಲಿ ಒಯ್ಯಾಗಿಲ್ಲ.
ನಾವು ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಯ್ದು ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಆದರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಯಾವುದೇ ಹೋರಾಟಕ್ಕೆ ಇದು ಮಾಡ್ತಾ ಇಲ್ಲ. ಬಟ್ ಪೊಲೀಸ್ ಅಧಿಕಾರಿ ನಮ್ಮ ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ, ದಬ್ಬಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ನಡೆಯೋದಿಲ್ಲ. ನಾವು ಯಾವುದೇ ಒಬ್ಬ ದಲಿತ ಯುವಕನ ಬಗ್ಗೆ ಕೊಲೆ ಮಾಡಿದ್ದು ಒಂದೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿ ದಿನನಿತ್ಯ ಕೊಲೆ ಆಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ಲಕತ್ತದ ಅಂತಕ್ಕಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿದೆ, ನನ್ನ ಪ್ರಶ್ನೆ ಅಲ್ಲ. ಆದ್ದರಿಂದ ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಿ ಇಂಥ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕು. ಇಲ್ಲ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ಕಮಿಷನರ್ ಆಫೀಸ್ ಮುಂದೆ ನಾವು ಧರಣಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ